ಕರ್ತರಿಗೆ ನಮ್ಮ ಮಾತ್ರ ಮಹಿಮೆ ಪಡಲಿ. ಮತ್ತಾಯ 20ನೇ ಅಧ್ಯಾಯದಲ್ಲಿ 28ನೇ ವಾರ್ತೆಗಳು ಏನು ಹೇಳ್ತದೆ ನೋಡೋಣ. ಮನುಷ್ಯಕುಮಾರನು ಅಂದರೆ ಯೇಸು ಸ್ವಾಮಿಯು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ. ಈ ಲೋಕದಲ್ಲಿ ಆತನ ಯಜಮಾನನಾಗಿ, ಈ ಭೂಮಿಯಲ್ಲಿ ಆತನ ದೊಡ್ಡ ದೇವರಾಗಿ, ಈ ಭೂಮಿಯಲ್ಲಿ ಸರ್ವಶಕ್ತನಾಗಿ ಆತನು ಇರಬೇಕಾದ್ರೂ ಒಂದು ಮಗನಾಗಿ, ಮನುಷ್ಯನ ಕುಮಾರನಾಗಿ ಈ ಭೂಮಿಯಲ್ಲಿ ಹುಟ್ಟುತ್ತಾರೆ. ಆದರೆ ಆತನು ಬಂದ್ಬಿಟ್ಟು ತಾನು ರಾಜನಾಗಿದ್ದಾನೆ, ದೇವರಾಗಿದೆ ಅಂತ ತಾನು ದೊರೆತನ ಮಾಡದೆ, ತಾನು ಸೇವೆ ಮಾಡಿಸ್ಕೊಳ್ಳದೆ ಆತನು ನಮಗೆ ಸೇವೆ ಮಾಡೋಕ್ಕೆ ಬಂದ್ರಂತೆ. ಯಾವ ರೀತಿಯಾಗಿ ನೋಡೋಣ. ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೆ ಅನೇಕರನ್ನು ಬಿಡಿಸಿ ಕೊಲ್ಲುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕೂ ಬಂದನು ಎಂದು ಹೇಳಿದನು. ಆತನ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕೆ ಅಂದರೆ ಪಾಪದಿಂದ ಬಿಡಿಸಿ ತನ್ನ ರಾಜ್ಯದಲ್ಲಿ ಸೇರಿಸೋದಕ್ಕೋಸ್ಕರ ಆತನೊಂದು ಎಕ್ಸಾಂಪಲ್ ಆಗಿ, ಮಾದರಿಯಾಗಿ ಪಾಪವನ್ನು